ಕಥೆಯಂತೂ ಕೇಳಾಯ್ತು. ಈಗ ಇನ್ಫೋಗುರುಗಳ ಬಳಿ ಹೋಗೋ ಸಮಯ. ಇವತ್ತು ಜಗಕ್ಕೆಲ್ಲ ಬೆಳಕನ್ನ ನೀಡ್ತಾ ಮನುಕುಲವನ್ನ ಕಾಪಾಡ್ತಾ ಇರೋ ಸೂರ್ಯನ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಗಳ ಗೊಂಚಲು ಇದೆ ಅಂತೆ. ಬನ್ನಿ ಕೇಳೋಣ. ಅಬ್ಬಾ, ಏನ್ ಸೆಕೆ ಸೂರ್ಯಂಗೆ ತುಂಬಾ ಕೋಪ ಬಂದಂಗಿದೆ. ಹೂನಪ್ಪ, ತುಂಬಾ ಸೆಕೆ ಇದೆ. ನಮ್ಮ ಭೂಮಿ ಸೂರ್ಯನಿಂದ 150 ಮಿಲಿಯನ್ ಕಿಲೋಮೀಟರ್ ದೂರ ಇದ್ರೂ ಇಷ್ಟು ಸೆಕೆ ಇದೆ ಅಂದ್ರೆ ಇನ್ನು ನಾವು ಬುಧ ಗ್ರಹದ ಥರ 58 ಮಿಲಿಯನ್ ಕಿಲೋಮೀಟರ್ನಷ್ಟು ಹತ್ರ ಇದ್ದಿದ್ರೆ ಏನ್ ಗತಿ ಆಗಿರೋದಲ್ವಾ? ಒಂದೇ ಸೆಕೆಂಡಲ್ಲಿ ಎಲ್ಲ ಸುಟ್ಟೋಗಿರೋ ಕೋಳಿ ಥರ ಆಗ್ಬಿಡ್ತಿದ್ವಿ. ಹೌದು, ಸೂರ್ಯ ಯಾಕಷ್ಟು ಹೀಟ್ ಆಗಿರೋದು? ಸೂರ್ಯನಲ್ಲಿ ಅಧಿಕ ಪ್ರಮಾಣದ ಹೈಡ್ರೋಜನ್ ಇರುತ್ತೆ. ಅಲ್ಲಿನ ಪರಿಸ್ಥಿತಿಗೆ ಅದು ಹೀಲಿಯಂ ಉತ್ಪತ್ತಿ ಮಾಡುತ್ತೆ. ಆಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಹೀಗಾಗಿ ಸೂರ್ಯ ಸಖತ್ ಹಾಟ್ ಮಗ. ನಾವು ಭೂಮಿ ಮೇಲೆ 40-50 ಸೆಲ್ಸಿಯಸ್ ತಾಪಮಾನಕ್ಕೆ ಈ ಥರ ಆಡ್ತೀವಿ. ಇನ್ನು ಸೂರ್ಯನಲ್ಲಿ ಎಷ್ಟು ತಾಪಮಾನ ಇರುತ್ತೆ? ಸಂಶೋಧಕರು ಹೇಳೋ ಪ್ರಕಾರ 15 ಕೋಟಿ ಸೆಲ್ಸಿಯಸ್ ತಾಪಮಾನವನ್ನ ಆತ ಹೊಂದಿದಾನಂತೆ. ನಮ್ಗೆಲ್ಲ ಅದು ಕಲ್ಪನೆಗೂ ಸಿಗೋದಿಲ್ಲ ಬಿಡು. ಅದಕ್ಕಾಗಿನೇ ಭೂಮಿಗೆ ಬೆಳಕು ಕೊಡ್ತಾ ಇರೋದು ಅನ್ನೋ. ಎಕ್ಸಾಕ್ಟ್ಲಿ. ನಿಂಗೊತ್ತಾ, ಬೆಳಕು ಎಲ್ಲಕ್ಕಿಂತ ವೇಗವಾಗಿ ಚಲಿಸುತ್ತೆ. ಇದ್ರ ವೇಗ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. ಹಾಗಾಗಿ ಸೂರ್ಯನ ಬೆಳಕು ಭೂಮಿ ತಲುಪೋಕೆ ತೆಗೆದುಕೊಳ್ಳೋ ಅವಧಿ ಕೇವಲ 8 ನಿಮಿಷಗಳಷ್ಟೇ. ಅಬ್ಬಾ, ಅಷ್ಟೊಂದು ಸ್ಪೀಡಾ? ಇಷ್ಟಕ್ಕೆ ಇಷ್ಟು ದೊಡ್ಡ ಬಾಯಿ ತೆಗೆದ್ರೆ ಹೇಗೆ? ಸೂರ್ಯನ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಮಾಹಿತಿ ಇದೆ ಗೊತ್ತಾ? ಹಂಗ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನನಗೆ ಹೇಳು ಸೂರ್ಯನ ಬಗ್ಗೆ. ತುಂಬಾ ಜನ ಸೂರ್ಯ ಕೂಡ ಒಂದು ಗ್ರಹ ಅಂತ ಅನ್ಕೊಂಡಿರ್ತಾರೆ. ಮಿಲ್ಕಿ ವೇ ಅನ್ನೋ 200 ಮಿಲಿಯನ್ಗೂ ಅಧಿಕ ನಕ್ಷತ್ರಗಳನ್ನ ಹೊಂದಿರೋ ಸಮೂಹ ಇದೆ. ಆ ಅಸಂಖ್ಯಾತ ನಕ್ಷತ್ರಗಳಲ್ಲಿ ಸೂರ್ಯನೂ ಒಬ್ಬ. ಹಾಗೆ ಗಾತ್ರದಲ್ಲಿ ಕೂಡ ಸೂರ್ಯ ತುಂಬಾನೇ ದೊಡ್ಡದಾಗಿದ್ದಾನೆ. ಹುಣ್ಣಿಮೆ ಚಂದ್ರ ತುಂಬಾ ದೊಡ್ಡದಾಗಿ ಕಾಣಿಸ್ತಾನೆ. ಚಂದ್ರನಿಗಿಂತಲೂ ಸೂರ್ಯ ದೊಡ್ಡೋನಾ? ಅಯ್ಯೋ, ಚಂದ್ರನ್ಗಿಂತ ಸೂರ್ಯ 400 ಪಟ್ಟು ದೊಡ್ಡದಾಗಿರ್ತಾನೆ. ಅಷ್ಟೇ ಅಲ್ಲ, ಚಂದ್ರನಿಗೆ ಕೂಡ ಬೆಳಕಿನ ಮೂಲ ಸೂರ್ಯನೇ. ಆತನಿಂದಲೇ ಬೆಳಕನ್ನ ಪಡೆದು ರಾತ್ರಿ ಹೊತ್ತು ಲಕಲಕ ಅಂತ ಕಂಗೊಳಿಸ್ತಾನೆ. ವಾವ್, ಅಮೇಜಿಂಗ್ ಕಣೆ. ಎಲ್ಲಾ ಗ್ರಹಗಳಿಗೂ ಸೂರ್ಯ ಕೇಂದ್ರ ಬಿಂದುವಾಗಿರ್ತಾನೆ. ಇದನ್ನ ಸಮೋಸ್ ಅನ್ನೋ ದೇಶದ ಖಗೋಳಶಾಸ್ತ್ರಜ್ಞ ಹಾಗೂ ಗಣಿತ ತಜ್ಞ ಅರಿಸ್ಟಾರ್ಚನ್ ಅನ್ನೋನು 3ನೇ ಶತಮಾನದಲ್ಲಿ ಇದನ್ನ ಹೇಳಿದ್ದಾನೆ. ಹಾಗೆ ಸೂರ್ಯ ಇದ್ದಲ್ಲೇ ಇರ್ತಾನೆ, ಎಲ್ಲಾ ಗ್ರಹಗಳು ಆತನ ಸುತ್ತುತ್ತವೆ ಅಂತ ಖ್ಯಾತ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ಗೆಲಿಲಿ ಹೇಳಿದಾಗ ಎಲ್ಲ ಗೇಲಿ ಮಾಡ್ತಿದ್ರಂತೆ. ಕ್ಯಾಥೋಲಿಕ್ ಚರ್ಚ್ ಮಂದಿ ನಿನ್ ಹೇಳಿಕೆ ತಪ್ಪು, ಅದನ್ನ ವಾಪಸ್ ತಗೋ ಅಂತ ಒತ್ತಡ ಕೂಡ ಹೇರಿದ್ರಂತೆ. ಆದ್ರೆ ಈತ ಹೇಳಿದ್ ಸರಿ ಇದೆ ಅನ್ನೋದು ನಂತರ ನಡೆದ ಸಂಶೋಧನೆಯಿಂದ ಸಾಬೀತಾಯ್ತಂತೆ. ಸತ್ಯವಂತರಿಗೆ ಇದು ಕಾಲವಲ್ಲ ಅನ್ನೋ ಹಾಡು ಆವಾಗ್ಲೇ ಬರ್ತಿರ್ಬೇಕು. ಹಾಗೆ ಸಸ್ಯಗಳು ಸೂರ್ಯನ ಬೆಳಕನ್ನ ಅವಲಂಬಿಸಿರ್ತಾವೆ ಅಂತ ವಿಜ್ಞಾನ ಟೀಚರ್ ಹೇಳ್ತಾ ಇದ್ರು. ಹೌದು, ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಂಡು ಅವುಗಳು ಬೆಳಿತವೆ, ಹೂವು ಹಣ್ಣು ಕೊಡ್ತವೆ. ಒಂದ್ ಮಣ್ಣಿನ ಮಡಕೆ ಒಳಗೆ ಒಂದು ಬಳ್ಳಿಯನ್ನ ಬೆಳೆದು ಸಣ್ಣ ತೂತನ್ನ ಮಾಡಿ ಬೆಳಕು ಹೋಗೋ ತರ ಇಟ್ರೆ ಆ ಬಳ್ಳಿ ಬೆಳಕನ್ನ ಹುಡುಕಿಕೊಂಡು ಬೆಳೆಯುತ್ತೆ ಗೊತ್ತಾ? ಹಿಂಗೂ ಇದ್ಯಾ? ನಾವಿನ್ನು ಜಾಸ್ತಿ ಮರ ಗಿಡಗಳನ್ನ ಬೆಳೆಸಿ ಬಿಸಿಲಿನಿಂದ ಮುಕ್ತಿ ಪಡಿಬೇಕು. ಸೋಲಾರ್ ಶಕ್ತಿಯ ವಿದ್ಯುತ್ ಬಳಕೆ ಮಾಡಿ ಹಣ ಹಾಗೆ ಭೂಮಿನೂ ಕೂಡ ಉಳಿಸ್ಬೇಕು. ನಿಜ, ಇನ್ನೂ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಒಂದಿನ ಬಿಸಿಲಿಗೆ ಸುಟ್ಟೋಗ್ತೀವಿ. ಸರಿ, ನಾನು ಹೊರಟೆ, ಬಾಯ್, ಟಾಟಾ. ರಾವಣನ ತರ ಸೊಕ್ಕು ದಿಮಾಕನ್ನ ಬಿಟ್ಬಿಡೋಣ. ಸೂರ್ಯನಂತೆ ಎಲ್ಲರಿಗೂ ನಾವು ಬೇಕು ಅನ್ನೋ ಗುಣವನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮಾಹಿತಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.